ಅನುಭವ ಅಂತ ಹೇಳುತ್ತಾರೆ. ಅದರಿಂದ ಅವನು ವಿಚಲಿತನಾಗುವುದಿಲ್ಲ. ನಿಶ್ಚಿತ ಜ್ಞಾನ, ದೃಢ ನಿಶ್ಚಯ. ಆ ದೃಢ ನಿಶ್ಚಯ ಆದ್ಮೇಲೆ ಯಾವಾಗ ದೃಢ ನಿಶ್ಚಯ ಆಗ್ತದ? ಸಂಶಯ ನಿವಾರಣೆ ಆದ ನಂತರ. ಯಾವ ವಿಷಯ ನಾವು ತಿಳ್ಕೊಂಡಿರ್ತೀವಿ ಅದ್ರ ಬಗ್ಗೆ ದೃಢ ನಿಶ್ಚಯ ಆಗಿ ಸಂಶಯ ನಿವಾರಣೆ ಆದಾಗ, ಅನುಭವಕ್ಕೆ ಗಟ್ಟಿ ಆದಾಗ ಅದು ಅನುಭವ ಅಂತ ಹೇಳುತ್ತಾರೆ. ಇನ್ನು ಅನುಭವ ತಿಳ್ಕೊಂಡಿರ್ತಕ್ಕಂಥ ವಿಷಯವನ್ನೇ ಸದಾ ಅನುಸರಿಸಿ ನಡೆಯಬೇಕು. ಬರೇ ತಿಳ್ಕೊಂಡ್ಬಿಟ್ರೆ ಉಪಯೋಗ ಇಲ್ಲ, ಅದನ್ನು ಅನುಸರಿಸಿ ನಡಿಬೇಕು. ಅದಕ್ಕೆ ಅನುಭವ ಅಂತ ಹೇಳುತ್ತಾನೆ. ಯಾವುದು ನಿಶ್ಚಿತ ಜ್ಞಾನ, ಪರಮಾತ್ಮನ ಸ್ವರೂಪ, ಯಥಾರ್ಥ ಜ್ಞಾನ, ನಾನು ಯಾರು, ನನ್ನ ಸ್ವರೂಪ ಏನು ಅಂತಕ್ಕಂಥ ಯಾವ ಒಳಗಿನ ಅಂತರಾತ್ಮದಲ್ಲಿ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡ್ರೆ ಅಷ್ಟಕ್ಕೆ ಅವನಿಗೆ ಜೀವನ್ಮುಕ್ತ ಆಗುವುದಿಲ್ಲ. ಅವನು ಜೀವನ್ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅನುಸರಿಸಿ ಅನುಸಂಧಾನ ಮಾಡಬೇಕು. ಯಾವಾಗ ನಾವು ತಿಳ್ಕೊಂಡಿರ್ತಕ್ಕಂಥ ನಿಶ್ಚಿತ ಜ್ಞಾನವನ್ನು ಅನುಸರಿಸಿ ಪದೇ ಪದೇ ಅದನ್ನೇ ಚಿಂತನೆ ಮಾಡುವುದೇ ಅನುಭವ. ಇದಕ್ಕೆ ಸ್ಥಿತಪ್ರಜ್ಞಾ ಅಂತ ಹೇಳುತ್ತಾರೆ. ಅಂದ್ರೆ ನಮ್ಮ ಬುದ್ಧಿ ಆ ಜ್ಞಾನದಲ್ಲೇ ಸದಾ ಇರಬೇಕು, ನಿರಂತರವಾಗಿ ಆತ್ಮದ ಚಿಂತನೆ ಮಾಡ್ತಾ ಇರಬೇಕು. ಅಂದವಾಗೆ ಅದು ಅನುಭವ ಆಗುತ್ತದೆ. ಅಂಥ ಶರಣರ ವಚನಗಳು ಸಾಕಷ್ಟು ಇವೆ. ಆದರೆ ಸಮಯದ ಅಭಾವ ಇರುವುದರಿಂದ ಅಷ್ಟರೊಳಗೆ ಒಂದು ವಚನ ಮಾತ್ರ ಬಿಡಿಸಿ ಅದರ ಅರ್ಥ ಹೇಳ್ತಾ ಇದ್ದೇನೆ. ಮತ್ತೆ ಅನೇಕ ಶರಣರು ಮಾತಾಡುವವರಿದ್ದಾರೆ. ನಾಳೆ ಬೆಳಿಗ್ಗೆ ಏನಾದ ಯಾವುದು ಕಠೋಪನಿಷತ್ತಿನ ಒಂದು ಮಂತ್ರ ಅಧಿಕರಣವಾಗಿ ಇಟ್ಟುಕೊಂಡಿದ್ದಾರೆ. ಅದ್ರ ಬಗ್ಗೆನೇ ನಾಳೆ ವೇದಿಕೆ ಮೇಲೆ ಆ ಮಂತ್ರದ ಬಗ್ಗೆ ಸ್ವಲ್ಪ ವಿಸ್ತಾರ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಕನ್ನಡ ಅಭ್ಯಾಸಕ್ಕಿಂತ ಸಂಸ್ಕೃತ ಅಭ್ಯಾಸನೇ ಬಹಳ ಆಗಿದೆ. ಹೀಗಾಗಿ ನಾಳೆ ಅದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ವಿಮರ್ಶೆ ಮಾಡೋಣ. ಇಲ್ಲಿ ಒಂದು ವಚನ ತಗೊಳ್ಳೋಣ. ಮಹಾತ್ಮ ಬಸವಣ್ಣನವರ ಒಂದು ವಚನವನ್ನೇ ಅಧಿಕರಣವಾಗಿಟ್ಟುಕೊಂಡು ಅದನ್ನು ಸ್ವಲ್ಪದರಲ್ಲೇ ಬಿಡಿಸ್ತಾ ಇದ್ದೇನೆ. ಯಾಕಂದ್ರೆ ಒಂದೊಂದು ವಚನನೇ ಒಂದೊಂದು ದಿವಸ ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಚನಗಳು. ಯಾವ ಶರಣರು ಮಹಾತ್ಮರು ತಮ್ಮ ಆತ್ಮಾನುಭವದಿಂದ ಯಾವ ಜ್ಞಾನದ ಮಾತುಗಳು ಹೊರಗೆ ಚೆಲ್ಲಿದ್ದಾರೆ, ಅವು ವಚನ ರೂಪವಾಗಿ ಹೊರಗೆ ಬಂದಿವೆ. ಅವರು ಯಾವುದು ವೇದಗಳು ಓದಿಲ್ಲ, ಯಾವ ಶಾಸ್ತ್ರ ಪುರಾಣ ಓದಿಲ್ಲ. ಆದರೆ ಅವೆಲ್ಲ ವಚನಗಳು ಇವ್ರು ಏನು ಶರಣರು ಹೇಳ್ಯಾರ ಅವೆಲ್ಲ ವೇದಗಳಲ್ಲಿ ಸಿಗ್ತಾವ. ವೇದೋ ಅಖಿಲೋ ಧರ್ಮ ಮೂಲಂ. ಎಲ್ಲ ಶಾಸ್ತ್ರಗಳಿಗೆ, ಉಪನಿಷತ್ತುಗಳಿಗೆ ಎಲ್ಲದಕ್ಕೂ ಮೂಲ ಧರ್ಮ ಯಾವುದು, ಮೂಲ ಶಾಸ್ತ್ರ ಯಾವುದು ಅಂದ್ರೆ ವೇದಗಳು. ಆದರೆ ಶರಣರು ಏನು ಅನುಭವದ ವಚನಗಳು ಹೇಳ್ಯಾರ ಅವು ನಾವು ಹುಡುಕ್ಯಾಡಿದ್ರೆ ವೇದಗಳಲ್ಲಿ ಸಿಗ್ತಾವ. ಆದರೆ ವೇದಗಳನ್ನೇ ಓದಿ ಶರಣರು ವಚನಗಳು ಹೇಳ್ಯಾರ ಎಂಬುದು ತಪ್ಪು. ಯಾಕಂದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರು ಏನಿದ್ರು ಅಲ್ಲಿ ಮಹಿಳೆಯರಿದ್ದರು, ಪುರುಷರು ಇದ್ದರು. ಆದರೆ ಯಾರು ವೇದ ಓದಿಲ್ಲ, ಯಾರು ಶಾಲೆಗೆ ಹೋಗಿಲ್ಲ,
ಆದ್ರೆ ಒಬ್ಬೊಬ್ಬರದ್ದು ಮಾತ್ರ ವಿಷಯ ಬರ್ತದೆ, ಒಪ್ಕೊಳ್ಳೋಣ. ಯಾವ ಮಹಾತ್ಮ ಬಸವಣ್ಣನವರು ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ರು, ಅವರ ವಚನಗಳು, ಅವರು ವೇದನು ಓದಿದ್ರು, ಎಲ್ಲಾ ಶಾಸ್ತ್ರಗಳು ಅಭ್ಯಾಸ ಮಾಡಿದ್ರು. ಆ ಅನುಭವದಿಂದ ಅವರ ವಚನಗಳು ಏನವ ವೇದಕ್ಕೆ ಸಮೀಪವಾಗಿ ಇವೆ. ಹೀಗಾಗಿ ಬಸವಣ್ಣ ಮಹಾಜ್ಞಾನಿಯಾಗಿ ಅನೇಕ ಶಾಸ್ತ್ರಗಳ ಅಭ್ಯಾಸ ಮಾಡಿ ಅವರು ವಚನಗಳು ಹೇಳಿದ್ದು ವೇದಗಳ ಸಿಕ್ತವ, ಅಥವಾ ವೇದಗಳೇ ಓದಿ ಅವರು ವಚನಗಳನ್ನು ಹೇಳ್ಯಾರ ಎಂಬುದಕ್ಕೇನು ತಪ್ಪಿಲ್ಲ. ಯಾವ ರೀತಿ ಅರ್ಥ ಮಾಡಿದ್ರೇನೂ ಅದು ಹೊಂದಾಣಿಕೆ ಆಗುತ್ತದೆ. ಆದರೆ ಬೇರೆ ಶರಣರು ಏನು ಅದೇ ರೀತಿಯ ಅನುಭವದ ಮಾತುಗಳು ಏನು ಹೇಳ್ಯಾರ, ಅವ್ರು ಯಾವ ಗುರುಕುಲದಲ್ಲಿ ಹೋಗಿ ಅಭ್ಯಾಸ ಮಾಡಿಲ್ಲ, ಯಾವ ಶಾಲೆಯಲ್ಲಿ ಅಭ್ಯಾಸ ಮಾಡಿಲ್ಲ. ಅವ್ರು ಏನು ಅನುಭವದ ಮಾತುಗಳು ಹೇಳಿದ್ರು ಅವೆಲ್ಲ ವೇದಗಳಲ್ಲಿ ಸಿಕ್ತಾವ. ಇದು ಅನುಭವ. ನೋಡ್ರಿ, ಜನಪದ ಕಾವ್ಯಗಳು, ಬೀಸುವ ಪದಗಳು, ಕುಟ್ಟುವ ಪದಗಳು, ಹಂತಿಯ ಪದಗಳು, ಇವೇನು ಅನುಭವದಿಂದ ಹೇಳ್ತಾ ಇದ್ದಾರೆ, ಇವರೇನು ವೇದ ಓದ್ಯಾರ, ಏನ್ ಶಾಸ್ತ್ರ ಓದ್ಯಾರ? ಆದ್ರೆ ಅನುಭವ ಗಟ್ಟಿಯಾಗಿ ಹೇಗೆ ಬಂದಿವೆ ಮಹಾತ್ಮರ ವಚನಗಳು. ಏನ್ ಸರ್ವಜ್ಞ ಕವಿ ಏನ್ ಗುರುಕುಲಕ್ಕೆ ಹೋಗ್ಯಾನ? ಯಾವುದಾದ್ರೂ ಒಂದು ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡ್ಯಾನ? ಆದ್ರೆ ಅನುಭವದಿಂದ ಬರ್ತಕ್ಕಂಥ ಮಾತುಗಳು ಎಷ್ಟು ಅದ್ಭುತವ. ಆತ ಹೇಳಲಾರದ ವಿಷಯನೇ ಇಲ್ಲ ಸರ್ವಜ್ಞ ಕವಿ. ಆತ್ಮದ ಬಗ್ಗೆ 7,77,077 ವಚನಗಳು ಸರ್ವಜ್ಞ ಕವಿ ಮಾಡ್ಯಾನಂತ ಹೇಳ್ತಾರ. ಎಲ್ಲಿ ನಮಗ್ ಸಿಕ್ಕಿದ 7,000 ವಚನಗಳು. ಉತ್ತಂಗಿ ಚೆನ್ನಪ್ಪ ಅವರು 2,000 ಮೇಲೇನೆ ಸಂಗ್ರಹ ಮಾಡಿ ನಾವು ಬಹಳ ಉಪಕಾರ ಮಾಡಿದ್ದಾರೆ. ಇರಲಿ, ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ, ಅವರ ಅನುಭವದಿಂದ ಹೇಳ್ತಕ್ಕಂಥ ಮಾತುಗಳು ಈಗಿನ PhD ಓದಿದವರಿಗೂ ಅರ್ಥ ಆಗೋಂಗಿಲ್ಲ. ಮತ್ತೆ ಸರಳವಾಗಿ ಹೇಳ, ಮತ್ತೆ ಅದು ಅನುಭವದಿಂದ ಹೆಂಗ್ ಬಂದು ಆ ಮಾತುಗಳು? ಅವ್ರೇನು ಸಂಸ್ಕೃತ ಕಲ್ತಾರ, ಅವ್ರೇನು ವೇದ ಕಲ್ತಾರ? ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಒಂದಕ್ಕೆ ಎಣೆಯಿಲ್ಲ, ಎರಡಕ್ಕೆ ಸಂದಿಲ್ಲ, ಮುಂದು 3ಕ್ಕೆ ಜಾಗಿಲ್ಲ, 4ಕ್ಕೆ ಹಿಂದಿಲ್ಲ, ಮುಂದಿಲ್ಲ ಸರ್ವಜ್ಞ. ಈಗ ಅರ್ಥ ಮಾಡ್ಕೋಬೇಕು. ಯಾ PhD ಮಾಡಿದವನು ಅರ್ಥ ಆಗಂಗಿಲ್ಲ. ಮತ್ತೆ ಸರಳವಾಗಿ ಹೇಳ, ಒಂದು ಕಂಬದೋಳು 5 ಗಂಧವಂಶವನ್ನು ಕಟ್ಟಿ ಒಂದಾಗಿ ಮನವೊಲಿದೊಡೆ ಪರಬ್ರಹ್ಮ ತನ್ನ ಮುಂದೆ ನಿಂತಿದ ಸರ್ವಜ್ಞ. ಒಂದರ ಮೊದಲೋಳು ಬಂದಿಹದು ಜಗವೆಲ್ಲ, ಒಂದರ ಮೊದಲು ಅರಿತೊಡೆ ಪರಬ್ರಹ್ಮ ತನ್ನ ಮುಂದೆ ನಿಂತಿಯನು ಸರ್ವಜ್ಞ. ಆಗಿಲ್ಲ ಹೋಗಿಲ್ಲ, ಮ್ಯಾಗಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಗಳಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ. ಮತ್ತೆ ಇವು ಹೇಗೆ ಅನುಭವದಿಂದ ಬಂದು? ಅದಕ್ಕೆ ಓದು ಮುಖ್ಯ ಅಲ್ಲ, ಅನುಭವ ಮುಖ್ಯ. ಹಂತಿ ಪದಗಳು, ಸೋಬಾನ ಪದಗಳು, ಬೀಸುವ ಪದಗಳು, ಕುಟ್ಟುವ ಪದಗಳು, ಎಷ್ಟೋ ಮಹಿಳೆಯರು ಎಷ್ಟು ಅದ್ಭುತದಿಂದ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಈಗಿನ ನವ್ಯ ಕಾವ್ಯಗಳು ಏನೇನೋ ಓದ್ಕೊಂಡಿರ್ತಾರ, ಅವೇನೇನೋ ಸಾಹಿತಿಗಳು ಏನೇನೋ ಕಾವ್ಯ ಹೇಳ್ತಾರ, ಅವೇನು ಅರ್ಥ ಇರಂಗಿಲ್ಲ. ಸುಮ್ಮನೆ ನಾವು ಕವಿಗಳು, ನಾವು ಕವಿತಾ ಮಾಡಿವಿ. ಆದ್ರೆ ಈ ಓದಾರದವ್ರ ಕಾವ್ಯಕ್ಕೆ ಏನು ಹತ್ತಂಗಿಲ್ಲ. ಇವರು ನಾವು ಕವಿತಾ ವಾಚನ ಮಾಡ್ತೀವಿ, ಅದಕ್ಕೆ ರಾಗ ಇರಂಗಿಲ್ಲ, ಧಾಟಿ ಇರಂಗಿಲ್ಲ, ಒಂದೇನು ಇರಂಗಿಲ್ಲ, ಸುಮ್ಮನೆ ಉದ್ದಕ್ಕೆ ಓದ್ಕೊಂತ ಹೋಗುತ್ತೆ. ಆದ್ರೆ ಅವು ಅನುಭವಕ್ಕೆ ಬರಂಗಿಲ್ಲ. ಆದ್ರೆ ಆ ಶರಣರು ಎಂತ ಅದ್ಭುತ, ಏನು ಓದಿಲ್ಲ ಬಿಟ್ಟಿಲ್ಲ, ಅಕ್ಷರ ಜ್ಞಾನ ಇಲ್ಲ, ಆದ್ರೆ ಅವರ ಅನುಭವದಿಂದ ಹೇಳಿದ ವಚನಗಳು PhD ಮಾಡಿದವರಿಗೆ ಅರ್ಥ ಮಾಡಿ ಬರಂಗಿಲ್ಲ. ಅದಕ್ಕೆ ಈಗ ಹೇಳ್ತೀನಲ್ಲ, ಅದು ಒಂದು ವಚನ ಬಿಡಿಸ್ತೀನಿ. ಒಂದಕ್ಕೆ ಎಣೆಯಿಲ್ಲ, ಎರಡಕ್ಕೆ ಸಂದಿಲ್ಲ, ಎರಡಕ್ಕೆ ಜಾಗಿಲ್ಲ,
ಎರಡಕ್ಕೆ ಸಂದಿಲ್ಲ, ಮುಂದೆ ಮೂರಕ್ಕೆ ಜಾಗಿಲ್ಲ, ನಾಲ್ಕಕ್ಕೆ ಹಿಂದಿಲ್ಲ ಮುಂದಿಲ್ಲ ಸರ್ವಜ್ಞ ಅಂದ್ಬಿಟ್ಟ. ನೋಡ್ರಿ, ಒಂದಕ್ಕೆ ಎಣೆ ಇಲ್ಲ. ಒಂದು ಅಂತಂದ್ರೆ ಪರಮಾತ್ಮ ಏಕಮೇವಾದ್ವಿತೀಯ ಬ್ರಹ್ಮ, ಒಬ್ಬ ಪರಮಾತ್ಮ, ಅವನಿಗೆ ಎಣೆ ಇಲ್ಲ, ಕೊನೆನೇ ಇಲ್ಲ. ಪರಮಾತ್ಮ ಜಗದಗಲ ಮುಗಿಲಗಲ ಸರ್ವವ್ಯಾಪಕವಾಗಿ ಪರಮಾತ್ಮ ಹರಡಿಕೊಂಡಿದ್ದಾನೆ, ಅವನಿಗೆ ಕೊನೆ ಎಂಬುದೇ ಇಲ್ಲ. ಅದಕ್ಕೆ ಪರಮಾತ್ಮಗೆ ಅನಂತ ಅಂತ ಹೇಳುತ್ತಾರೆ. ಅಂತಂ ನ ವಿದ್ಯತೆ ಯಸ್ಯ ಸಹ ಅನಂತ. ಯಾವನಿಗೆ ಕೊನೆ ಎಂಬುದೇ ಇಲ್ಲ ಅವನು ಅನಂತ. ಜಗತ್ತು ಮೀರಿ 14 ಲೋಕಕ್ಕೂ ಮೀರಿ ಮಿಗಿಲಗಲ ಅಂತ ಹೇಳ್ಯಾರ ಬಸವಣ್ಣನವರು. ಜಗದಗಲ ಮಿಗಿಲಗಲ. ಈ 14 ಲೋಕಾಂತರ್ಗತ ಏನ್ ಬ್ರಹ್ಮಾಂಡ ಇದೆ, ಇದಕ್ಕೆ ಮೀರಿನೂ ಪರಮಾತ್ಮ ಇದ್ದಾನೆ, ಅವನಿಗೆ ಕೊನೆ ಎಂಬುದಿಲ್ಲ. ಅದಕ್ಕೆ ಅಲ್ಲಿ ಒಂದಕ್ಕೆ ಎಣೆ ಇಲ್ಲ ಅಂತ ಹೇಳಿಬಿಟ್ಟು, ಎರಡಕ್ಕೆ ಸಂದಿಲ್ಲ. ಆದ್ರೆ ಪರಮಾತ್ಮ ತನ್ನೊಳಗೇನೆ ಎಲ್ಲ ದೇವತೆಗಳಿಗೆ ಮಾಯೆಗೆ ಜಾಗ ಕೊಟ್ಟಿದ್ದಾನೆ. ಆದ್ರೆ ಸಪ್ರೇಟ್ ಜಾಗ ಕೊಟ್ಟಿಲ್ಲ, ಎರಡಕ್ಕೆ ಸಂದಿಲ್ಲ. ಮಾಯೆ ಏನು ಈ ಸಂಪೂರ್ಣ ಜಗತ್ತು ಪರಮಾತ್ಮನೊಳಗೆ ಕೂಡಿಕೊಂಡು ಏನ್ ಜಗತ್ತು ವಿಸ್ತಾರ ಮಾಡಿದೆ, ಆ ಮಾಯಕ್ಕೆ ಸಪ್ರೇಟ್ ಕೊಟ್ಟಿಲ್ಲ, ಎರಡಕ್ಕೆ ಸಂದಿಲ್ಲ. ಆ ಜಾಗದಾಗೆ ಮಾಯ ಇದೆ. ಯಾವ ರೀತಿ ಮಾಯ ಒಂದು ವಸ್ತು, ಪರಮಾತ್ಮ ಒಂದು ವಸ್ತು ಅಂತ ನಾವು ತಿಳ್ಕೊಂಡ್ರೆ ಏನಾಗ್ತದ, ಅಲ್ಲಿ ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನೋದು ಚ್ಯುತಿ ಬರ್ತದೆ. ಯಾವ ರೀತಿ ನಮಗ ಉದಾಹರಣೆ ಕೊಟ್ಟು ಹೇಳಿದ್ರೆ ನಮ್ಮ ಅನುಭವ ಬರ್ತದೆ. ಯಾವ ರೀತಿ ಅಂದ್ರೆ, ಈಗ ಒಂದು ದೊಡ್ಡ ಪ್ಲಾಟ್ ಇರ್ತದ, ಏನೋ ಜಾಗ ಖರೀದಿ ಮಾಡಿರ್ತಾನೆ, ಅದರೊಳಗೆ ಅವ್ನು ನಕ್ಷ ಹಾಕಿ ಅಡಿಗೆ ಮನೆ, ದೇವರ ಮನೆ, ಪಡಸಾಲೆ, ಮಲಗುವ ಕೋಣೆ, ಸ್ನಾನದ ಕೋಣೆ ಎಲ್ಲನೂ ನಕಾಶಕ್ಕೆ ತಯಾರು ಮಾಡ್ತಾನೆ. ಅದರಲ್ಲಿ ಒಂದು ಅಡಿಗೆ ಮನೆ ಏನಾದ, ಇದು ಮಾಯ ಕೊಟ್ಟು ಬಿಟ್ಟ. ಸಪ್ರೇಟ್ ಪ್ಲಾಟ್ ಕೊಟ್ಟಿಲ್ಲ ಪರಮಾತ್ಮ. ಇನ್ನೊಬ್ಬ ಪಕ್ಕದಲ್ಲಿ ಒಂದು ಪ್ಲಾಟ್ ಖರೀದಿ ಮಾಡಿದ್ದ, ಈ ಒಂದು ಪ್ಲಾಟ್ ಖರೀದಿ ಮಾಡಿದ್ದ ಅಂದ್ರೆ ಇಲ್ಲಿ ಏಕಮೇವಾದ್ವಿತೀಯ ಬ್ರಹ್ಮಕ್ಕೆ ಚ್ಯುತಿ ಬರ್ತದೆ. ಎರಡನೇ ಪ್ಲಾಟ್ ಕೊಟ್ಟಿಲ್ಲ, ನನ್ನ ಪ್ಲಾಟ್ ಒಳಗೆ ನೀನು ಅಡಿಗೆ ಮನೆ ಮಾಡ್ಕೋ, ದೇವ್ರ ಮನೆ ಮಾಡ್ಕೋ, ಬೇಕಾಗಿ ಮಾಡ್ಕೋ. ಅದ್ರಂಗ ಪರಮಾತ್ಮ ಏನಿದ್ದಾನೆ, ಒಂದಕ್ಕೆ ಎಣೆ ಇಲ್ಲ, ಸಂಪೂರ್ಣ ವ್ಯಾಪಕವಾಗಿ ತುಂಬಿಕೊಂಡಿದ್ದಾನೆ. ಅದನ್ನೇ ಪುರುಷ ಸೂಕ್ತದಲ್ಲಿ ಕೂಡ ಸ ಭೂಮಿ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಯಾರಿಗೆ ಎಷ್ಟು ಹೇಳಿದ್ರೇನು ಅದಕ್ಕಿಂತ 10 ಪಟ್ಟು ಪರಮಾತ್ಮ ಇದ್ದಾನೆ. ಇನ್ನ ಮಾಯೆ ಅದರೊಳಗೆ ಒಂದು ಭಾಗ ಇದೆ. ಯಾಕಂತಂದ್ರೆ ಭೂಮಿಗಿಂತ 10 ಪಟ್ಟು ದೊಡ್ಡದು ಜಲ ಇದೆ, ಜಲಕ್ಕಿಂತ 10 ಪಟ್ಟು ದೊಡ್ಡದು ಅಗ್ನಿ ಇದೆ, ಅಗ್ನಿಕ್ಕಿಂತ 10 ಪಟ್ಟು ದೊಡ್ಡದು ವಾಯು ಇದೆ, ವಾಯುಕ್ಕಿಂತ 10 ಪಟ್ಟು ದೊಡ್ಡದು ಆಕಾಶ ಇದೆ, ಆಕಾಶಕ್ಕಿಂತ 10 ಪಟ್ಟು ದೊಡ್ಡದು ಮಾಯ ಇದೆ, ಆ ಮಾಯಕ್ಕಿಂತಲೂ 10 ಪಟ್ಟು ದೊಡ್ಡದು ಬ್ರಹ್ಮ ಇದ್ದಾನೆ. ಆ ಪರಮಾತ್ಮ ಲಿಂಗ ಶಬ್ದ, ನೀವು ಯಾವುದೇ ಶಬ್ದದಿಂದ ಪರಮಾತ್ಮಗೆ ಹೆಸರಿಟ್ಟು ಕರಿಬಹುದು. ಅದಕ್ಕೆ ಆ ಸಂದರ್ಭಾನುಸಾರಿಗೆ ಅದಕ್ಕೆ ಲಕ್ಷಣ ಕೊಟ್ಟಿದ್ದಾರೆ. ಈಗ ಪರಮಾತ್ಮ ಬ್ರಹ್ಮ ಅಂದ್ರು. ಬ್ರಹ್ಮ ಅಂದ್ರೆ ಒಬ್ಬ ಜಾತಿಗೆ ಮೀಸಲಾಗಿರ್ತಕ್ಕಂಥ ಶಬ್ದಗಳು ಅಂತ ಅರ್ಥ ಅಲ್ಲ. ಅದ್ರ ಗುಣ ವಿಶೇಷಣದಿಂದ ಪಾರಿಭಾಷಿಕ ಶಬ್ದದಿಂದ ಆ ಶಬ್ದಗಳಿಗೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬೃಹತ್ವ ಬ್ರಹ್ಮ ಇತ್ಯುಚ್ಯತೆ, ಯಾವುದು ಎಲ್ಲಕ್ಕಿಂತ ದೊಡ್ಡದಿದೆಯೋ ಅದಕ್ಕಿಂತ ಯಾವುದು ದೊಡ್ಡದಿಲ್ಲವೋ ಅದಕ್ಕೆ ಬ್ರಹ್ಮ ಅಂತ ಹೇಳುತ್ತಾರೆ. ಇನ್ನ ಪರಮಾತ್ಮಗೆ ಲಿಂಗ ಅಂತ ಕರೆದ್ರು. ಲಿಂಗ ಅಂತಂದ್ರೆ ಸಾಮಾನ್ಯವಾಗಿ ಲಿಂಗ ಮಧ್ಯೆ ಜಗತ್ ಸರ್ವಂ, ಈ ಪರಮಾತ್ಮನ ಒಳಗನೆ ಸಂಪೂರ್ಣ ಜಗತ್ತು ಅಡಗಿದೆ. ಲೀನಾರ್ಥಂ ಗಮಯತಿ ಲಿಂಗ ಶಬ್ದ, ಹೀಗೆ ಅದರ ಉತ್ಪತ್ತಿ ಬರ್ತಾ ಇದೆ. ಹೀಗೆ ಪ್ರತಿಯೊಂದು ಶಬ್ದಗಳು ಏನು ವಿಷ್ಣು ಶಬ್ದ ಬರ್ತದೆ, ವ್ಯಾಪಕತ್ವಾತ್ ವಿಷ್ಣು ಶಬ್ದ. ಹೀಗೆ ಪರಮಾತ್ಮ ಏನಿದ್ದಾನೆ ಎಲ್ಲ ರೀತಿಯಿಂದಲೂ ಅವನು ತುಂಬಿಕೊಂಡಿದ್ದಾನೆ.
ಪ್ರತ್ಯೇಕವಾಗಿ ಅವನು ಜಾಗ ಕೊಟ್ಟಿಲ್ಲ. ಅದರೊಳಗೆ ಮಾಯ ಕೊಟ್ಟಿದ್ದಾನೆ. ಆ ಮಾಯನೇ ನಿರ್ಗುಣ ಬ್ರಹ್ಮನೊಡನೆ ಕೂಡಿಕೊಂಡು ಯಾವ ಪರಮಾತ್ಮ ಸಗುಣ ಬ್ರಹ್ಮನಾಗಿ ಈಶ್ವರ ಅನ್ಸ್ಕೊಂಡು ಈ ಜಗ ಸೃಷ್ಟಿಗೆ ಕಾರಣ ಆದ. ಇವೆಲ್ಲ ವಚನಗಳಲ್ಲಿ ಬಂದು ಹೋಗ್ತವ. ಇನ್ನ ಮುಂದೆ ಮೂರಕ್ಕೆ ಜಾಗ ಇಲ್ಲ ಅಂತಂದ ಸರ್ವಜ್ಞ ಕವಿ. ಮುಂದೆ ಮೂರಕ್ಕೆ ಜಾಗ ಇಲ್ಲ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಜಾಗ ಕೊಟ್ಟಿಲ್ಲ. ಅವರು ಮಾಯೆ ಒಳಗೇನೆ ಪ್ರತಿಬಿಂಬಿತರಾಗಿದ್ದಾರೆ. ಪರಮಾತ್ಮ ಮಾಯೆ ಕೂಡಿಕೊಂಡ ನಂತರ ಮಾಯೆಯಿಂದ ಆಕೆ ಆದಿಶಕ್ತಿ ಆ ಪರಮಾತ್ಮನ ಕೂಡಿಕೊಂಡಾಗ ಏನು ವ್ಯಾಪಕ ಆಯ್ತು ಜಗತ್ತು, ಅದರೊಳಗೆ ಇವರು ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಇವರಿಗೆ ಸಪರೇಟ್ ಜಾಗ ಕೊಟ್ಟಿಲ್ಲ. ಇವರು ಆ ಮಾಯೆ ವ್ಯಾಪಕತ್ವದಲ್ಲೇ ಇದ್ದುಕೊಂಡು ಒಬ್ಬರು ಸೃಷ್ಟಿಗೆ ಕಾರಣೀಭೂತರಾದ್ರು, ಒಬ್ಬರು ಸಂರಕ್ಷಣೆಗೆ ಕಾರಣೀಭೂತರಾದ್ರು, ಒಬ್ಬರು ಲಯಕ್ಕೆ ಕಾರಣೀಭೂತರಾದರು. ಹೀಗೆ ಮೂರು ಅಕ್ಷರ ಮೂವರಾದಳು, ಅರ್ಧಾಕ್ಷರ ಈಶ್ವರಾದಳು, ಶೂನ್ಯಾಕ್ಷರವೇ ಸಾಕ್ಷಾತ್ಕಾರ ತಾನಾದಳು ಅಂತ ದೇವಿ ಮಹಾತ್ಮೆಯಲ್ಲಿ ಚಿದಾನಂದ ಅವಧೂತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಮುಂದೆ ಮೂರಕ್ಕೆ ಜಾಗ ಇಲ್ಲ. ಇನ್ನ ನಾಲ್ಕಕ್ಕೆ ಹಿಂದಿಲ್ಲ ಮುಂದಿಲ್ಲ ಸರ್ವಜ್ಞ ಅಂದ. ನಾಲ್ಕಕ್ಕೆ ಅಂದ್ರೆ ಈ ವೇದಗಳು, ಇವು 4 ವೇದಗಳು. ಇವು ಪರಮಾತ್ಮಗ್ ನೋಡೇ ಇಲ್ಲ, ಸುಮ್ಮನೆ ಹೊಗಳ್ತಾವ. ಪರಮಾತ್ಮಗ್ ನೋಡೇ ಇಲ್ಲ ಇವು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಇವೇನ್ ಪರಮಾತ್ಮಗ್ ನೋಡೇವೆ? ಇವೆಲ್ಲ ಅಪರಾವಿದ್ಯೆಗಳು. ಪರಾವಿದ್ಯೆ ಯಾವುದು? ಶ್ರೇಯಶ್ಚ. ಪ್ರೇಯಶ್ಚ ಏನಾದ ಅಪರಾವಿದ್ಯೆಗಳು. ಅದು ನಾಳೆ ಆ ವಿಷಯ ಬರ್ತದ. ಅದ್ರ ಬಗ್ಗೆ ಅದು ಶ್ರೇಯಸ್ ಯಾವುದು ಪ್ರೇಯಸ್ ಯಾವುದು ಅಂತಕ್ಕಂಥ ಬಗ್ಗೆ ಬಂದಾಗ ವೇದಗಳು ಹಿಡ್ಕೊಂಡೇ ಎಲ್ಲ 64 ವಿದ್ಯೆಗಳು ಅಪರಾವಿದ್ಯೆಗಳು. ಕೇವಲ ಬ್ರಹ್ಮಜ್ಞಾನ ಆತ್ಮಜ್ಞಾನ ತನ್ನ ಸ್ವರೂಪದ ಯಥಾರ್ಥ ಜ್ಞಾನ ಏನಾದ ಅದು ಒಂದೇ ಪರ ವಿದ್ಯೆ. ಅದರಿಂದೇ ನಾವು ಶ್ರೇಯಸ್ ಪಡಿಬೇಕು. ಈ ಪ್ರೇಯಸ್ಸದಿಂದ ಲೌಕಿಕ ಏನ್ ಫಲಾಪೇಕ್ಷೆ ದೃಷ್ಟಿಯಿಂದ ಮಾಡ್ತಕ್ಕಂಥ ಯಜ್ಞಯಾಗಾದಿ ಅನೇಕ ಕರ್ಮಗಳಿಂದ ಏನ್ ಫಲ ಸಿಗ್ತವಲ್ಲ, ಅವು ಯಾವ ಲೋಕಗಳು ಶಾಶ್ವತ ಅಲ್ಲ. ಅದು ಕಠೋಪನಿಷತ್ನಲ್ಲಿ ನಚಿಕೇತ ಮತ್ತು ಯಮರಾಜನ ಸಂವಾದದಲ್ಲಿ ಬರ್ತಕ್ಕಂಥ ವಿಷಯ. ಯಾವ ರೀತಿ ಅಲ್ಲಿ ಯಮನಿಗೆ ನಚಿಕೇತ ಸಂವಾದ ಆಗ್ಯದ, ಆತ ಯಾವ ರೀತಿ ಲೌಕಿಕ ಸಂಪತ್ತನ್ನು ಬೇಡಲಿಲ್ಲ, ನಚಿಕೇತ ಅಲೌಕಿಕ ಸಂಪತ್ತನ್ನೇ ಬೇಡಿದ. ನೋಡ್ರಿ, ಆ ತಂದೆಯ ಸಂಸ್ಕಾರ, ಅವನೇ ಮಗನಿಗೆ ಜೀವಂತ ಸ್ವರ್ಗ ಕಳಿಸ್ತಾನ. ಆ ವಿಷಯ ನಾಳೆಗೆ ಮಾತಾಡೋಣ ಅಂತ ನಮ್ಗೆ ಕೊಟ್ಟಿದ್ದ ಸಮಯ ಆಯಿತು. ಅದಕ್ಕಾಗಿ ಮುಂದೆ ಮೂರಕ್ಕೆ ಜಾಗಿಲ್ಲ, ನಾಲ್ಕಕ್ಕೆ ಹಿಂದಿಲ್ಲ ಮುಂದಿಲ್ಲ ಸರ್ವಜ್ಞ. ಈ ವೇದಗಳು ಏನು ಪರಮಾತ್ಮ ಹೊಗಳ್ತಾವಲ್ಲ, ಇವು ಪರಮಾತ್ಮ ನೋಡೇ ಇಲ್ಲ. ಆದ್ರೆ ಪರಮಾತ್ಮಗೆ ನಾವು ಯಾವ ರೀತಿ ನೋಡ್ಬೇಕಂದ್ರೆ ಅಂತರಾತ್ಮ ಒಳಗಡೆ ನೋಡ್ಕೋಬೇಕು. ಒಳಗಡೆ ಪರಮಾತ್ಮ ಕಾಣ್ತಾನೆ, ಹೊರಗೆ ಹುಡುಕಿದ್ರೆ ಕಾಣುವುದಿಲ್ಲ. ನನ್ನೊಳಗೆ ನಾವು ತಿಳ್ಕೊಂಡೆ, ನಾನು ಬೇಕಾದ ಗಂಡನ ಮಾಡಿಕೊಂಡೆ ಅನ್ನೋ ಹಾಗೆ ಎಲ್ಲಿಹಾನ ಪರಮಾತ್ಮ ಎಲ್ಲಿಹಾನ ಬಲ್ಲಂತ ಮಹಾತ್ಮನ ಬಲ್ಯಾನ, ಬಲ್ಲಂತ ಶರಣರಲ್ಲೇ ಪರಮಾತ್ಮ ಆನ. ಅಲ್ಲೇ ನೀನು ಗುರುವಿನ ಹತ್ರ ಹೋಗಿ ಅಲ್ಲಿ ಶಿಷ್ಯತ್ವ ಸ್ವೀಕಾರ ಮಾಡಿಕೊಂಡು ಆಪ್ತಾಂಗ ಸ್ಥಾನ ಸದ್ಭಾವ ಅಂತಕ್ಕಂಥ ಚತುರ್ವಿಧ ಸೇವೆಗಳನ್ನು ಮಾಡಿ ನೀನು ಆತ್ಮಜ್ಞಾನ ಪಡೆಯುವುದೇ ವೇದಾಂತದ ಸಾರ. ಅದ್ರ ಸಲುವಾಗಿ ಈ ವೇದಾಂತ ಸಂಸ್ಕೃತದಲ್ಲಿ ಇರುವುದರಿಂದ ಅದು ಕಠಿಣ ಆಗ್ತದೆ ಅಂತ ತಿಳ್ಕೊಂಡು ಅನೇಕ ಮಹಾತ್ಮರು ನಿಜಗುಣ ಶಿವಯೋಗಿಗಳು ಬಸವಾದಿ ಶರಣರು ನಮಗೆ ಬಹಳ ಸರಳವಾಗಿ ವಚನಗಳು ಕೊಟ್ಟಿದ್ದಾರೆ. ಆ ವಚನಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಸಂಸ್ಕೃತದ ಅವಶ್ಯಕತೆ ಇಲ್ಲ. ನಮ್ಗೆ ಯಾವ ಭಾಷೆ ಬರ್ತದ ಆ ಭಾಷೆಯಲ್ಲಿ ನಾವು ಆತ್ಮಜ್ಞಾನ ತಿಳ್ಕೊಂಡ್ರೆ ಸಾಕು, ನಾವು ಧನ್ಯರಾಗ್ತೀವಿ. ಅದನ್ನೇ ಮಹಾಲಿಂಗರಂಗರು ಅನುಭವ ಅಮೃತದಲ್ಲಿ ಸುಲಿದ ಬಾಳೆ ಹಣ್ಣಿನೊಂದದಿ, ಕಳೆದ ಶಿಬಿರಿನ ಕಬ್ಬಿನೊಂದದಿ, ಅಳಿದ ಉಟ್ಟದೆ ಹಾಲಿನೊಂದದಿ,